ವಯನಾಡಿನ ಕಥೆ ಆದರೆ ಕಳೆದ 3-4 ದಿನಗಳಿಂದ ಮಹಾರಾಷ್ಟ್ರ ಸೇರಿದಂತೆ ಉತ್ತರ ಭಾರತದ ವಿವಿಧ ರಾಜ್ಯಗಳಲ್ಲಿ ಸುರಿತಾ ಇರುವಂತಹ ಮಹಾಮಳೆ ಜನರನ್ನು ದಿಕ್ಕೆಡಿಸಿದೆ. ಮುಂಬೈ ಮಹಾನಗರದಲ್ಲಂತೂ ಮಳೆ ಯಾವ ಸ್ವರೂಪದಲ್ಲಿ ಮುಂಬೈ ನಗರವನ್ನು ಮುಳುಗಿಸ್ತಾ ಇದೆ ಅಂತ ಹೇಳಿದರೆ ನಿಧಾನಕ್ಕೆ ಈಗ ಅದು ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ಹಾಗಿದ್ರೂ ಗುಜರಾತ್, ಮಧ್ಯಪ್ರದೇಶದಲ್ಲಿ ಮಹಾಮಳೆ ಭಾರೀ ಅವಾಂತರವನ್ನು ಸೃಷ್ಟಿಸಿದೆ. ಮುಂಬೈನ ಮಹಾಮಳೆ ಗುಜರಾತ್ನ ಸೂರತ್ಗೆ ಈಗ ಶಿಫ್ಟ್ ಆದಂತಿದೆ. ಈ ಪ್ರದೇಶದಲ್ಲಿ ಕಳೆದ 10 ವರ್ಷಗಳಲ್ಲಿ ಅತ್ಯಧಿಕ ಮಳೆ ಸುರಿದಿದ್ದು ಜನಜೀವನ ಅಲ್ಲೂಲ ಕಲ್ಲೂಲವಾಗಿದೆ. ರಸ್ತೆಗಳು ನದಿಯಂತಾಗಿವೆ. ಜನರು ಮನೆಯಿಂದ ಹೊರಬರಲಾಗದೆ ಪರದಾಡ್ತಾ ಇದ್ದಾರೆ. ಗುಜರಾತ್ ಸಾರಿಗೆ ಬಸ್ ಒಂದು ಮಧ್ಯ ರಸ್ತೆಯಲ್ಲಿ ಸಿಲುಕಿದ್ರಿಂದಾಗಿ ಅಲ್ಲಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ವೇಳೆ ಸ್ಥಳಕ್ಕೆ ಬಂದಂತಹ NDRF ಸಿಬ್ಬಂದಿ ಅಲ್ಲಿ ಸುರಕ್ಷಿತವಾಗಿ ಪ್ರಯಾಣಿಕರನ್ನು ಕೆಳಗಿಳಿಸಿ ಸಾಗಿಸುವಂತಹ ಕೆಲಸವನ್ನ ಮಾಡಿದ್ರು. ಇನ್ನು ಸೂರತ್ನ ಆದರ್ಶ ನಗರದಲ್ಲಿ ಶಾಲಾ ಬಸ್ ಒಂದು ನೀರಲ್ಲಿ ಮುಳುಗಿತ್ತು. 37 ಶಾಲಾ ಮಕ್ಕಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು. ಈ ವೇಳೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಪೊಲೀಸರು ಹಗ್ಗಗಳನ್ನು ಬಳಸಿ ಸುರಕ್ಷಿತವಾಗಿ ಆ ಮಕ್ಕಳನ್ನು ಹೊರಗಡೆ ತರುವಂತಹ ಕೆಲಸವನ್ನು ಮಾಡಿದ್ರು. ಶಾಲಾ ಬಸ್ನಿಂದ ಮಕ್ಕಳನ್ನು ಹೊರತರುವಂತಹ ಕೆಲಸವನ್ನ ಸೂರತ್ನಲ್ಲಿ ಮಾಡಿದ್ದಾರೆ. ಹಾಗೆಯೇ ಗುಜರಾತ್ನ ನವಸಾರಿಯಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ತಗ್ಗು ಪ್ರದೇಶಗಳು ನೀರಿನಲ್ಲಿ ಮುಳುಗಿ ಹೋಗಿದ್ದು ಜನ ಮನೆಯಿಂದ ಹೊರಬರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಇಡೀ ಏರಿಯಾ ಜನದಿಗ್ಬಂಧನಕ್ಕೆ ಒಳಗಾಗಿದೆ. ಇತ್ತ ಮಹಾರಾಷ್ಟ್ರದ ಪಾಲ್ಘರ್ನ ಕರಾವಳಿ ಪ್ರದೇಶದಲ್ಲಿ ಮತ್ತೆ ಮಳೆ ಆರಂಭವಾಗಿದೆ. ರೋಗಿಯೊಬ್ಬರನ್ನ ಕರೆದೊಯ್ತಾ ಇದ್ದಂತಹ ವಾಹನವೊಂದು ಪ್ರವಾಹದ ನೀರಿನಲ್ಲಿ ಸಿಲುಕೊಂಡು ಸಂಕಷ್ಟಕ್ಕೀಡಾಗಿತ್ತು. ಬಳಿಕ ಸ್ಥಳೀಯರೆಲ್ಲ ವಾಹನವನ್ನ ಹೊರತರುವಲ್ಲಿ, ಆ ಮಳೆಯಿಂದ ಹೊರತರುವುದರಲ್ಲಿ ಯಶಸ್ವಿಯಾದರು. ಇದು ಪಾಲ್ಘರ್ನಲ್ಲಿ ಕಂಡುಬಂದಂತಹ ದೃಶ್ಯ ಮಹಾರಾಷ್ಟ್ರದ್ದು. ಹಾಗೆಯೇ ಮಹಾರಾಷ್ಟ್ರದ ನಾಸಿಕ್ನಲ್ಲೂ ಕೂಡ ಮಹಾಮಳೆ ದೊಡ್ಡ ಅವಾಂತರವನ್ನು ಸೃಷ್ಟಿಸಿದೆ. ಭಾರೀ ಮಳೆಯಿಂದಾಗಿ ನದಿಗಳು ಭೋರ್ಗರಿತಾ ಇದ್ದು ತ್ರಯಂಬಕೇಶ್ವರ ದೇಗುಲಕ್ಕೂ ಕೂಡ ನೀರು ನುಗ್ಗಿದೆ. ಹೀಗಾಗಿ ದೇವರ ದರ್ಶನವನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ಭಕ್ತರಿಗೆ ಅಲ್ಲಿ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಪುಣೆ ಬಳಿಯಲ್ಲಿ ಇಂದ್ರಾಣಿ ನದಿ ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಆಳಂದಿಯಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ನುಗ್ತಾ ಇದ್ದು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕೊಲ್ಲಾಪುರದ ಶ್ರೀ ಕ್ಷೇತ್ರ ನರಸಿಂಹವಾಡಿಯ ಶ್ರೀ ದತ್ತ ದೇವಸ್ಥಾನಕ್ಕೂ ಕೂಡ ನೀರು ನುಗ್ಗಿದ್ದು ಅಲ್ಲೂ ಕೂಡ ಭಕ್ತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೇವರಿಗೂ ಕೂಡ ಮಳೆರಾಯ ಅಭಿಷೇಕವನ್ನು ಮಾಡ್ತಾ ಇದ್ದಾನೆ. ಇದಿಷ್ಟೇ ಅಲ್ಲದೆ ಒಡಿಶಾದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಅಲ್ಲೂ ಕೂಡ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭುವನೇಶ್ವರ ಬಳಿಯ ನದಿಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದ 120ಕ್ಕೂ ಹೆಚ್ಚು ಹಸುಗಳನ್ನು ಅಗ್ನಿಶಾಮಕದ ಸಿಬ್ಬಂದಿ ಸಿನಿಮೀಯ ರೀತಿಯಲ್ಲಿ ರಕ್ಷಣೆ ಮಾಡಿರುವಂಥದ್ದು ಕೂಡ ನಡೆದಿದೆ. ಯಾವ ಸ್ವರೂಪದಲ್ಲಿ ಒಡಿಶಾದಲ್ಲಿ 120 ಗೋವುಗಳನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡಿದ್ದಾರೆ. ಹಾಗೆಯೇ ಮಧ್ಯಪ್ರದೇಶದಲ್ಲೂ ಕೂಡ ಮಳೆ ದೊಡ್ಡ ಅವಾಂತರವನ್ನು ಸೃಷ್ಟಿಸಿದೆ. ಇಂದೋರ್ನಲ್ಲಿ ಮದುವೆ ಮನೆಯೊಂದಕ್ಕೆ ನೀರು ನುಗ್ಗಿದ್ರಿಂದಾಗಿ ಜನ ಪರದಾಡ್ತಾ ಇದ್ರು. ಕೊನೆಗೆ ಮಳೆ ನೀರಿನ ಮಧ್ಯೆನೇ ಮದುವೆಯನ್ನು ನೆರವೇರಿಸಲಾಗಿದೆ. ವಧುವನ್ನು ವರ ತನ್ನ ಕೈಯಲ್ಲಿ ಎತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಮತ್ತೊಂದೆಡೆ ಸರ್ಕಾರಿ ಆಸ್ಪತ್ರೆ ನೀರು ತುಂಬಿಕೊಂಡಿದ್ದರಿಂದಾಗಿ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಮಧ್ಯಪ್ರದೇಶದಲ್ಲಿ ಆಗಿರುವಂಥದ್ದು. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಆಗಿರುವಂತಹ ಘಟನೆ ಇದು.